ಮಾರ್ನಿಂಗ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಜಾನೆ. ಸ್ನೇಹಿತರೆ, ಈ ದಿನದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂತ ವಾಕ್ಯ ಯೋಬನ್ ಬರೆದ ಪುಸ್ತಕ ಎಂಬ ಪುಸ್ತಕ, ಸತ್ಯವೇದದಲ್ಲಿರುವ ಪುಸ್ತಕ 34ನೇ ಅಧ್ಯಾಯ, ಅದರಲ್ಲಿ 10ನೇ ವಚನ ಹೀಗೆ ಹೇಳ್ತದೆ: ಈಗಿರಲು ಬುದ್ಧಿವಂತರೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡುವನೆಂಬ ಯೋಚನೆಯು, ಸರ್ವಶಕ್ತನ ಅನ್ಯಾಯವನ್ನು ನಡೆಸುವನೆಂಬ ಭಾವನೆಯು ದೂರವಾಗಿರಲಿ. ದೇವರಿಗೆ ಸ್ತೋತ್ರ ಹೇಳ್ತೀನಿ. ನೋಡುವ ಎಲ್ಲ ಬುದ್ಧಿವಂತರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಜವಾಗ್ಲಿ ಇವತ್ತು ತುಂಬ ಜನ ದೇವರನ್ನು ವಿಧ ವಿಧವಾದ ರೀತಿಯಲ್ಲಿ ಬೈಯೋದನ್ನು ನಾನು ನೋಡ್ತಾ ಇದ್ದೀನಿ. ದೇವರು ಕುಳ್ಳ, ದೇವರೇ ಇದ್ದರೆ ನನ್ನ ಪರಿಸ್ಥಿತಿ ಹಿಂಗೆ ಆಗ್ತಿತ್ತು, ದೇವ್ರು ಯಾವನೋ ಒಂದು ದೇವ್ರು, ಎಲ್ಲಿದ್ದಾನೆ ದೇವರು, ದೇವರೇ ಇಲ್ಲ. ಈ ರೀತಿಯಾಗಿ ದೇವರನ್ನ ವಿಧ ವಿಧವಾದ ರೀತಿಯಲ್ಲಿ ಮನುಷ್ಯರು ಇವತ್ತು ಅವಮಾನ ಪಡಿಸುವುದನ್ನು ನಾವು ನೋಡ್ತೀವಿ. ದೇವರ ನಾಮವನ್ನೆತ್ತಿ ಆ ನಾಮಕ್ಕೆ ಅವಮಾನ ಪಡಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲಿ ನೋಡ್ರಿ, ನಮ್ಮ ಶರೀರಕ್ಕೆ ಬೇಕಾದ ಸುಖಕ್ಕಾಗಿ, ನಮ್ಮ ದೇಹಕ್ಕೆ ಬೇಕಾದ ಸಂತೋಷಕ್ಕಾಗಿ, ತಾತ್ಕಾಲಿಕವಾದ ಸಂತೋಷಕ್ಕಾಗಿ ಇಲ್ಲ ಸಲ್ಲದ ಎಲ್ಲ ಕಾರ್ಯಗಳನ್ನು ಮಾಡಿ ಪಾಪಕ್ಕೆ ಒಳಪಟ್ಟು, ರೋಗಕ್ಕೆ ಒಳಪಟ್ಟು, ಕಷ್ಟಕ್ಕೆ ಒಳಪಟ್ಟು, ದುಃಖಕ್ಕೆ ಒಳಪಟ್ಟು, ಹಿಂಸೆಗೆ ಒಳಪಟ್ಟು, ಕಷ್ಟಗಳಲ್ಲಿ ಒಳಪಟ್ಟು ಇವತ್ತು ಮನುಷ್ಯ ಹಣದಿಂದಲೋ ಇಲ್ಲ ಅನಾರೋಗ್ಯದಿಂದಲೋ, ಹಾಗೆ ಕುಟುಂಬದಲ್ಲಿ ಇರುವಂಥ ಪರಿಸ್ಥಿತಿಗಳ ವಿಧ ವಿಧವಾದ ರೀತಿಯಲ್ಲಿ ಸಿಲುಕಿಕೊಂಡು ಮನುಷ್ಯ ಇವತ್ತು ದೇವರನ್ನ ಬೈಯೋದನ್ನು ನಾವು ನೋಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ, ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಮನುಷ್ಯರು ಒಳ್ಳೆಯವರೇ. ಆದರೆ ಈ ಲೋಕದಲ್ಲಿ ಒಬ್ಬನು ಕೆಡಕೊಬ್ಬನಿದ್ದಾನೆ. ಅವನೇ ಸೈತಾನನೆಂಬುವನು, ಅವನೇ ದೆವ್ವ ಅಂತ ಕರೀತಾರಲ್ಲ, ಅವನೇ ಏನು ಮಾಡ್ತಾನೆ, ನಮ್ಮನ್ನು ದೇವರ ಸಂತೋಷಕ್ಕೆ ಅಡ್ಡಿ ಮಾಡಿ, ಅವನು ತಾತ್ಕಾಲಿಕವಾದ ಈ ಭೂಮಿಯಲ್ಲಿರೋ ಸಂತೋಷವನ್ನು ನಮಗೆ ತುಂಬಿಸಿ, ಅವನು ದೇವರಿಗೆ ಹೊಂದಬೇಕಾದ ಮಹಿಮೆಯನ್ನು ಮನುಷ್ಯರಿಂದ ಹಾಳು ಮಾಡಿ ದೇವರನ್ನು ಬೈಯುವಂಥ ರೀತಿಯಲ್ಲಿ ಅವನು ನಡೆಸಿ ಜನರನ್ನು ಅವನು ಮಹಿಮೆ ಹೊಂದುತ್ತಾ ಇದ್ದಾನೆ. ಅದಕ್ಕಾಗಿ ನೋಡ್ತಿರುವ ನನ್ನ ಜನರೇ, ದಯಮಾಡಿ ನೀವು ಯಾರು ಕೆಟ್ಟವರಲ್ಲ, ಆದರೆ ನಿಮ್ಮನ್ನು ಕೆಟ್ಟವ್ರನ್ನ ಮಾಡ್ತಿರೋವಂಥವನು ಭೂಮಿಯಲ್ಲಿರೋ ಒಬ್ಬ ಕೆಡಕನು. ಅವನ ಮಾತಿಗೆ ಒಳಪಟ್ಟು ಇವತ್ತು ಎಷ್ಟೋ ಜನ ಪಾಪಕ್ಕೆ ಸಿಲುಕಿಕೊಂಡು ದೇವರನ್ನ ಬೈದು ದೇವರನ್ನ ಅವಮಾನಪಡಿಸುವಂಥ ಮಾತುಗಳನ್ನು ಮಾತನಾಡಿ ನೀವು ದೇವರಲ್ಲಿ ಕೆಟ್ಟವರಾಗಬೇಡ್ರಿ. ದೇವರು ಎಂದಿಗೂ ಕೆಟ್ಟವನಲ್ಲ, ಆತನ ಎಂದಿಗೂ ಅನ್ಯಾಯಸ್ಥನಲ್ಲ, ಆತನ ನ್ಯಾಯಸ್ಥನು, ಆತನ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆ ಕಾರಣದಿಂದ ದೇವರ ಹತ್ರ ಕ್ಷಮೆ ಕೇಳಿ ದೇವರಿಗೆ ನೀವು ಶರಣಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಿ ಇಟ್ಟು ನಡೆಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಇವತ್ತು ಭೂಮಿ ಮೇಲೆ ನೋಡ್ತಿರುವ ಸಕಲ ಜನರು ಸ್ವಾಮಿ, ಎಷ್ಟೋ ಜನರು ಇವತ್ತು ನಿನ್ನ ಒಳ್ಳೆತನವನ್ನು, ನಿನ್ನ ಒಳ್ಳೆ ಕಾರ್ಯಗಳನ್ನು ಯೋಚಿಸದೆ ಕರ್ತನ ಲೋಕದಲ್ಲಿರುವ ಕೆಡಕನ ಮಾತಿಗೆ ಸಿಲುಕಿಕೊಂಡು, ಅವನ ಜೀವನಕ್ಕೆ ಸಿಲುಕಿಕೊಂಡು ನಿನ್ನನ್ನು ನಿಂದೆಪಡಿಸುವ ಜನರೆಲ್ಲರನ್ನೂ ಕ್ಷಮಿಸಿ ಅವರನ್ನು ಬೇಗ ನೀನು ಆಶೀರ್ವದಿಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊಂಡು ನೀನೆಂಥವನೆಂದು ಅವರಿಗೆ ತಿಳಿಪಡಿಸಬೇಕೆಂದೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.